ಪ್ರಾಕ್ಟೀಸ್ ಬೇಕು ಕಣೆ ಅದಕ್ಕೆ. ವಾಪಸ್ ನೀನ್ ಗಾಡಿ ಬಿಡ್ತೀಯ ಫಿಟ್ ಮಾಡ್ಕೊಂಡೆ ಮಂಗ ಗಾಡಿ. ಜಿಗ್ನೆ ಹತ್ತಿದ್ರು ಸುಮ್ ಕೂತೀನಿ ನಾನು. ಹಳ್ಳಿ ಜೀವನ ಎಷ್ಟು ಕಷ್ಟ ಇದೆ ಅಂತ. ಬೈಕಲ್ಲಿ ನಾವಿಬ್ರು, ಅವ್ರ ಕಾರಲ್ಲಿ ಕಿಚ್ಚಿ ಕಿಚ್ಚಿ, ಇವ್ರಿಗೇನು ಕೇಳಿಸೋದೇ ಇಲ್ಲ. ಅಂಡ್ ಇದು ಗುಹೆ ಗೊತ್ತಾ, ಪಕ್ಕದಲ್ಲಿರೋದು ಗುಹೆ. ಪ್ರಾಣಿಗಳು ಓಡಾಡ್ತಿರುತ್ತೆ. ಇವಾಗಾದ್ರೂ ಬರ್ತಾರ? ಬರಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ. ಆ್ಯಂಡ್ ಎಲ್ಲಿಗೋ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ತುಂಬ ಮಳೆ ಬಂತು ರಾತ್ರಿ. ಒಂದು ಪ್ಲೇಸಿಗೆ ನಾವು ಪ್ಲ್ಯಾನ್ ಮಾಡಿದ್ವಿ. ಅನ್ಫಾರ್ಚುನೇಟ್ಲಿ ಅಲ್ಲಿಗೆ ಹೋಗೋಕ್ಕಾಗ್ತಾಯಿಲ್ಲ, ಫುಲ್ ಜಿಗ್ನೆ ಅಂತ. ಆ್ಯಂಡ್ ಇನ್ನೊಂದು ನಮ್ಮಮ್ಮ ಹುಡುಕಿದ್ದಾರೆ, ಆ ಪ್ಲೇಸಿಗೆ ಹೋಗೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ತಿಂಡಿ ಎಲ್ಲ ಮಾಡ್ಕೋಬೇಕು. ನಮ್ಮ ಬಾಯ್ಸ್ ಆಲ್ರೆಡಿ ಮುಂಚೆನೇ ಎಲ್ಲಿಗೋ ಹೋಗಿಬಿಟ್ಟಿದ್ದಾರೆ. ಎಲ್ಲಿಗೆ ಏನು ಅಂತ ಏನು ಹೇಳ್ದಲೇ ಹೋಗಿದ್ದಾರೆ. ಆ್ಯಂಡ್ ಚೇತು ಅವಳು ವರ್ಕ್ ಮಾಡ್ತಾಯಿದ್ದಾಳೆ. ನನ್ನ ರೂಮ್ ನೋಡಿ ಬೇಜಾರಾಗಿತ್ತು. ಸೊ ಇವತ್ತು ನೇಚರ್ ಎದ್ದ ತಕ್ಷಣ ನೇಚರ್ ನೋಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಸ್ವಲ್ಪ ಬಿಸಿಲು ಬರ್ತಾಯಿದೆ ಅಷ್ಟೇ. ಆ್ಯಂಡ್ ಅದಕ್ಕೆ ಇಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ. ಚೇತು ಯಾವ ಪಾರ್ಟಿ ವರ್ಕ್ ಮಾಡ್ತಿದ್ದಾಳೆ ಗೊತ್ತಾ ಗೈಸ್? ವೆಯ್ಟ್. ಮೇಡಮ್ ಶುಭೋದಯ. 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 ಏನಮ್ಮ ಬೆಳಗ್ಗೆ ಎದ್ದು ಈ ಒಂದು ನೇಚರ್ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದೆಯಲ್ಲ? ಲ್ಯಾಪ್ಟಾಪಿಗೆ ಪವರ್ ಇಲ್ಲ, ಅದಕ್ಕೆ ನಾವು ಫೋನಲ್ಲೇ ಕೆಲಸ ಮಾಡ್ತಾಯಿದ್ದೀವಿ. ಅದು ಯಾವ ಸ್ಥಿತಿಲಿ ಮಾಡ್ತಿದ್ದಾಳೆ ನೋಡಿ ಗೈಸ್. ಮನೇಲೆಲ್ಲ ಒಳಗಡೆ ಕೂತ್ಕೊಂಡು ಮಾಡೋದಿದ್ದಿದ್ದೆ, ಅದಕ್ಕೆ ಆಚೆ ಬಂದಾಗ ಆಚೆ ಕೂತ್ಕೋಬೇಕು. ಜಿಗ್ನೆ ಹತ್ತಿದ್ರು ಸುಮ್ಮ ಕೂತೀನಿ ನಾನು. ಗೈಸ್ ಇದೆಲ್ಲ ಜಿಗ್ನೆ, ಅದು ಬಿಸಿಲು ಬಂದಾಗ ಸತ್ತೋಗಿರೋದು. ಚಂಪುಗೆ ಒಂದು ಜಿಗ್ನೆ ಕಚ್ಚಿದೆ. ಆ್ಯಂಡ್ ರಾತ್ರಿ ಹೊತ್ತು ನಾವು ಒಳಗಡೆ ಕರ್ಕೊಳ್ತೀವಿ, ಹೊರಗಡೆ ಬೆಳಿಗ್ಗೆ ಹೊತ್ತು ಮಾತ್ರ ನಾವು ಈ ಥರ ಬಿಟ್ಟಿರ್ತೀವಿ. ತೋರ್ಸಪ್ಪ ಜಿಗ್ನೆ, ತೋರ್ಸಪ್ಪ. ಊಲು. ಹಾಂ, ನೋಡ್ದೆ ಗೈಸ್, ಇಲ್ಲಿ ರಕ್ತ. ಅವನಿಗೆ ಸ್ನಾನ ಮಾಡಿಸ್ಬೇಕು. ಅವನು ಕರ್ಕೊಂಡು ಹೋಗೋಣ, ಲಾಸ್ಟಿಗೆ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡೆ. ಮತ್ತು ಇವಾಗ ಹೊರಗಡೆ ಹೋಗ್ಬೇಕಾದ್ರೆ ಗಲೀಜು ಆಗ್ತಾನೆ. ಮತ್ತು ಪದೇ ಸ್ನಾನ ಮಾಡ್ಸೋಕ್ಕಿಂತ ಎಲ್ಲ ಆದಮೇಲೆ ಸ್ನಾನ ಮಾಡಿಸಿದ್ರೆ ಬೆಟರ್. ಅವನಿಗೆ ಖುಷಿ ಅಂದರೆ ಖುಷಿ ತೋಟ ಕರ್ಕೊಂಬಂದರೆ. ಆ್ಯಂಡ್ ಇಲ್ಲಿ ನಾನ್ ವೆಜ್ ಎಲ್ಲ ಕೊಡ್ತಾರಾ, ಚೆನ್ನಾಗಿ ತಿಂತಾನೆ. ಅಲ್ಲಿ ಮನೇಲಿ ಬರೀ ವೆಜ್, ನಾವು ನಾನ್ ವೆಜ್ ತಿನ್ನಲ್ವಲ್ಲ. ಆ್ಯಂಡ್ ಏನೂ ಮಾಡಲ್ಲ. ಇಲ್ಲಾದರೆ ಹೋಮ್ ಸ್ಟೇ ಇರುತ್ತೆ, ವೆಜ್ ನಾನ್ ವೆಜ್ ಎರಡೂ ಇರುತ್ತೆ. ಆವಾಗ ನಾನ್ ವೆಜ್ ಆರಾಮಾಗಿ ತಿಂದ್ಕೊಂಡು ಬರ್ತಾನೆ. ಅವನದೇ ಲೈಫು ಆ್ಯಕ್ಚುಲಿ. ಇವಾಗ ಕಾಫಿ ಕುಡಿಯೋಣ ಬನ್ನಿ. ನಮ್ಮಮ್ಮ ಏನು ಮಾಡ್ತಾಯಿದ್ದಾರೆ, ಆ್ಯಂಡ್ ತೋಟಮ್ಮ ಕೆಲಸ ಮಾಡ್ತಾಯಿದ್ದಾರೆ. ಓಕೆ, ಪಲಾವಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನೋಡಿ, ನಮಗೆ ಎಷ್ಟು ದೊಡ್ಡ ಪಾತ್ರೆ ಬೇಕು, ಇಷ್ಟು ಜನಕ್ಕೆ ಇಷ್ಟು ಬೇಕೇ ಬೇಕು. ಅಮ್ಮ, ಬೇಬಿ ಕಾರ್ನ್ ಪಲಾವ್ ಗೈಸ್. ಮಾಡುವ ವಿಧಾನ ಎಲ್ಲರಿಗೂ ಗೊತ್ತಿರುತ್ತೆ. ಹೊಸ್ದಾಗಿ ಆ್ಯಡ್ ಮಾಡೋದು ಒಂದೇ, ಬೇಬಿ ಕಾರ್ನ್. ಸರ್, ನಂಗೊಂಚೂರು ಕಾಫಿ ಮಾಡ್ಕೊಡಮ್ಮ. ಮಾಡ್ಕೊಡಲ್ವಾ? ನಾನೇ ಮಾಡ್ಕೋಬೇಕಾ? ನೀನು ಮಾಡಿ ನಂಗೊಂದು ಕೊಡು, ನೀನೊಂದು ಮಟ್ಟ, ಇಬ್ಬರು ಒಟ್ಟಿಗೆ ಕುಡಿಯೋಣ. ನಂಗೆ ಗೊತ್ತಿತ್ತು ನಮ್ಮಮ್ಮ ಹೇಳ್ತಾರೆ, ನಮ್ಮಮ್ಮ ನನಗೆ ಹೇಳ್ತಾರೆ ಅಂತ. ಗೈಸ್, ಇವಾಗ ಕಾಫಿ ಮಾಡಿಕೊಂಡು ಕಾಫಿ ಕುಡಿತಾ ಇದ್ದೀನಿ. ಅವರಿಗೂ ಕೊಡೋಣ ಅಂದರೆ ಮಕ್ಕಳು ಯಾರೂ ಇಲ್ಲ, ಎಲ್ಲ ಆಚೆ ಹೋಗಿದ್ದಾರೆ. ಎಲ್ಲಿ ಹೋಗಿದ್ದಾರಪ್ಪ? ಆಚೆ. ಅಷ್ಟೊಂದು ಜನಕ್ಕೆ ಅಡುಗೆ ಮಾಡೋಕ್ಕೆ ಬರಲ್ಲ. ನನಗೊಂದು 5 ಮೆಂಬರ್ಸ್ ಮ್ಯಾಕ್ಸಿಮಮ್ ಅಂದರೆ 5 ಮೆಂಬರ್ಸಿಗೆ ಗೊತ್ತು, ಅಂದರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋಕ್ಕೆ ಮೆಷರ್ಮೆಂಟ್ಸ್. ಅದಕ್ಕಿಂತ ಜಾಸ್ತಿ ಇಲ್ಲ. ಇವತ್ತು ನಮ್ಮನೆ 10 ಜನ ಇದ್ದಾರೆ, 10 ಜನಕ್ಕೂ ಮಾಡೋಕ್ಕಾಗಲ್ಲ. ಟೀ ಇತ್ತು, ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ. ರಸ್ಕ್ ಇತ್ತು. ತಿಂಡಿ ಲೇಟು, ಹೊಟ್ಟೆ ಹಸಿತಾ ಇಲ್ಲ, ಅದಕ್ಕೋಸ್ಕರ. ಬೆಡ್ ಕಾಫಿ, ಬೆಡ್ ರಸ್ಕ್. ಬಟ್ ಬೆಡ್ಡಲ್ಲಿ ಇಲ್ಲ, ನಾನು ಬೆಡ್ಡಿಂದ ಆಚೆ ಬಂದಿದ್ದೀನಿ. ಅದೇ ಇವಾಗ ಹೋಗ್ತೀನಿ. ನಾನು ಬ್ರಷ್ ತರೋದು ಮರ್ತಿದ್ದೆ, ನೀ ತಂದೆ ನಿಂದು. ಅದೇ ನಿನ್ನಂತ ಫ್ರೆಂಡ್ ಪಡೆಯೋಕೆ ಪುಣ್ಯ ಮಾಡಿದ್ದೆ. ಯಾರು? ನಾನು. ಅಯ್ಯೋ, ಈ ಥರ ಹೇಳಿ ಕಣ್ಣಾಗಿ ನಾವಿಬ್ಬರು ದಿನಕ್ಕೆ 10-20 ಸರಿ ಜಗಳ ಮಾಡ್ತಾಯಿದ್ದೀವಿ. ಮುಂಚೆ ಒಂದು 10 ಸತಿ ಮಾಡ್ತಿದ್ವಿ, ಇತ್ತೀಚೆಗೆ ಒಂದು 20-25 ಸಲ ಮಾಡ್ತಾಯಿದ್ದೀವಿ ಅಷ್ಟೇ. ಬಟ್ ಆದರೂ ನಾವು ಹೊರಡ್ಬಿಡ್ತೇವೆ. ಚೆನ್ನಾಗಿ ಬಿಟ್ಟಿಲ್ಲ ಅಲ್ಲ. ಆದರೂ ನಾವು ನಮ್ಮಲ್ಲಿರೋ ಒಂದು, ಅಲ್ಲ ಕಣಿ ತಡಿ, ನಮ್ಮಲ್ಲಿರೋ ಒಂದು
ಅದಕ್ಕೆ ಏನಂತಾರೆ ಬರ್ತಿಲ್ಲ ಅದೇ ಅದೇ ನಾನು ಹೇಳ್ತೀನಿ ತಡಿ. ನಮ್ಮಲ್ಲಿರೋ ಒಂದು ಅದನ್ನ ನಾವು ಇದು ಮಾಡಿಕೊಂಡು ಇದಾಗಿದೆ. ನೈಸ್ ಲಾಜಿಕಾ. ನಾನು ಹೋಗಿ ಬ್ರಷ್ ಮಾಡಿ ಏನು ತಿಂಡಿ ಪಲಾವ್ ಮಾಡಿಟ್ಟಿದ್ದು ಮೊಸರು ಬಜ್ಜಿ ಮರಿಬೇಡ. ಮೊಸರೇ ಇಲ್ಲ, ಮೊಸರು ಬಜ್ಜಿಗೆ ನೆನ್ನೆನೇ ಅಷ್ಟೆಲ್ಲ ವೇಸ್ಟ್ ಮಾಡಿದ್ರಲ್ಲ ನೀವು. ಪ್ರಾಮಿಸ್ ಎಲ್ಲ ಮೊಸರು. ಅಮ್ಮ ಕೇಳ, ಅಮ್ಮ ಮೊಸರು ಇದೆಯೇನಮ್ಮ ಮೊಸರು ಬಜ್ಜಿ ಮಾಡಕ್ಕೆ? ಹಾಂ ನನಗೆ ಎತ್ತಿಟ್ಬಿಡು ಖಾಲಿ ಆಗೋಕೆ ಮುಂಚೆ. ಚಂಪಗಿಲ್ಲ, ಅವನಿಗೆ ಮೊಸರು ಬೇಕು. ಇಲ್ಲೆಲ್ಲೂ ಸಿಗಲ್ಲ, ಅಂಗಡಿ ಅಂತೂ ಇಲ್ಲವೇ ಇಲ್ಲ. ನಾವು ಅಂಗಡಿಗೆ ಹೋಗಬೇಕು ಅಂದರೆ ಚಿಕ್ಕಮಂಗ್ಳೂರಿಗೆ ಹೋಗಬೇಕು. ಇಲ್ಲಿಂದ 22 ಕಿಲೋಮೀಟ್ರು. ಸೊ ಕಷ್ಟ. ಅದಕ್ಕೆ ನಾವೇನಾದರೂ ತರಕಾರಿ ತಿನ್ನೋ ಐಟಮ್ಸ್ ಎಲ್ಲ ಫಸ್ಟೇ ತಂದಿಟ್ಕೋಬೇಕು, ಇಲ್ಲಾಂದರೆ ಏನೂ ಸಿಗಲ್ಲ. ನೋಡಿ ಹಳ್ಳಿ ಜೀವನ ಎಷ್ಟು ಕಷ್ಟ ಇದೆ ಅಂತ. ಬಿಸಿ ಬಿಸಿ ಪಲಾವ್ ಮಾಡಿದ್ದೀನಿ. ರಿಯಾಕ್ಷನ್ ಆಂಟಿ. ಹೆಲ್ಪ್ ಮಾಡಿದ್ದೀನಿ, ನಾನೇ ಮಾಡಿದ್ದೀನಿ ಅಂತ ಹೇಳಲ್ಲ, ಅವರಿಗೂ ಗೊತ್ತು ನಾನೇನು ಮಾಡಿದ್ದೀನಿ ಅಂತ. ಹೆಲ್ಪ್ ಮಾಡಿದ್ದೀನಿ ಅಷ್ಟೇ ಗೈಸ್. ಆ ಕೂದಲು ಸರಿ ಏನೇ ತಿಂಡಿ ತಿನ್ಬೇಕಾದ್ರೂ ಫಸ್ಟ್ ಕೈ ತೊಳಿಬೇಕು. ತೊಳ್ಕೊಂಬಂದಿ ನೆನ್ನೆ ಅಲ್ಲ ಇವತ್ತು ಇವತ್ತು ತೊಳ್ಕೊಂಬಂದಿ. ಏನು ಜೀವನದಲ್ಲಿ ಹೇಟ್ ಲವ್ ಅಂತ ಡೇಟ್ ಹಾಕ್ಸ್ಕೊಂಡು ಇವನು ಆ್ಯಕ್ಚುಲಿ ಇವನು ಟ್ಯಾಟು ಸಕ್ಕದಾಗಿದೆ ಅಲ್ವಾ? ಹೇಟ್ ಅರ್ಧ ಲವ್. ಅರ್ಧ ಹೇಟು ಅರ್ಧ ಲವ್. ಅದೆಲ್ಲ ಎಕ್ಸ್ಪೀರಿಯನ್ಸ್ ಇಂದಾನೇ ಬರೋದು. ನೆಕ್ಸ್ಟ್ ಗೊತ್ತಾಗುತ್ತೆ. ಹೇಳು ನೀನ್ ಮದುವೆ ಆದ್ಮೇಲೆ ನಾನು ಈ ಪಾರ್ಟ್ನ ಕಟ್ ಮಾಡಿ ಕಳಿಸ್ತೀನಿ. ಹಾಕಿಸ್ತೀಯಾ? ಸೊ ಗೈಸ್, ಇವಾಗ ಎಲ್ಲರೂ ರೆಡಿ ಆಗಿದ್ದೀವಿ. ರೆಡಿಯಾಗಿ ಬೆಟ್ಟದ ಮೇಲ್ಗಡೆ ಕ್ಯಾಂಪಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಅದಕ್ಕೆ ಏನೇನು ಬೇಕೋ ಅದೆಲ್ಲ ಇಟ್ಕೊಂಡಿದ್ದೀವಿ. ಆ್ಯಂಡ್ ಈ ಬಾಕ್ಸು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮಧು ಅವ್ರು ತರಿಸಿದ್ರು ಅಂತ ನಾನು ಹುಡುಕಿ ತರಿಸಿದ್ದೀನಿ. ಆ್ಯಂಡ್ ಎಲ್ಲ ಇದೆ, ಜ್ಯೂಸು ಚಿಪ್ಸು ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಅಂದರೆ ಅಲ್ಲೇ ಏನಂತಾರೆ ಚೇತು, ಒಲೆ ಉರಿಯೋಣ, ಸೌದೆ ಎಲ್ಲ ಇಟ್ಬಿಟ್ಟು ಮ್ಯಾಗಿ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಟೆಂಟ್ ಇದೆ, ಸೊ ಎಲ್ಲ ಪರ್ಫೆಕ್ಟ್ ಇದೆ. ಈ ಕಾರ್ ತೊಗೊಂಡೋಗ್ತಿಲ್ಲ, ನಾವು ಆ ಕಾರ್ ತೊಗೊಂಡೋಗ್ತಾ ಇದ್ದೀವಿ. ಆ್ಯಂಡ್ ಒಂದು ಕಾರು 2 ಬೈಕ್. ಸೊ ಅಲ್ಲಿಂದ ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಟ್ರೆಕ್ಕಿಂಗ್ ಮಾಡಿ ಆಮೇಲೆ ಕ್ಯಾಂಪಿಂಗ್ ಹಾಕೋದು ಅಂತ ಫಿಕ್ಸ್ ಆಗಿದ್ದೀವಿ. ಸೊ ಬನ್ನಿ ಹೋಗುವ. ಆಮೇಲೆ ಇವತ್ತು ನಮ್ಮ ಜೊತೆಗೆ ನಾಯಿನೂ ಕರ್ಕೊಂಡು ಹೋಗ್ತಾ ಇದ್ದೀವಿ ಕ್ಯಾಂಪಿಂಗಿಗೆ, ಸ್ವಲ್ಪ ಖುಷಿ ಆಗಲಿ ಅವನಿಗೆ ಅಂತ. ನಡಿ ನಡಿ ಆಚೆ ನಡಿ ಬರ್ರ. ಏ ಹೋಯ್ತು 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 ಹೋಯ್ತು, ಚಂಪು 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 ಹೋಯ್ತು. ಯಾಕ್ರೋ ಬಿಡ್ರಿ, ಹಬ್ಬ ಸಿಕ್ತು. ಇವನೇನಾದರೂ ಇಲ್ಲೇನಾದರೂ ಚೈನ್ ಬಿಟ್ಟರೋ ಒಂದು ಗುಡ್ಡೆಯಿಂದ ಇನ್ನೊಂದು ಗುಡ್ಡಕ್ಕೆ ಹೋಗ್ತಾನೆ ಅನ್ಸುತ್ತೆ. ಅಷ್ಟು ಎನರ್ಜಿ ಇದೆ ಇವನಿಗೆ. ಹಾಂ, ಅಷ್ಟು ಎನರ್ಜಿ ಇದೆ. ಓಡೋಗ್ಬೇಕಲ್ಲ ಒಟ್ಟು. ಹಾಂ ಗೈಸ್, ಹೋಗ್ತಾ ಇದ್ದೀವಿ ಬೈಕಲ್ಲಿ ನಾವಿಬ್ರು, ಅವ್ರ ಕಾರಲ್ಲಿ. ನಾನೇ ಹೋಗ್ತೀನಿ. ಇವನು ಫುಲ್ ಎದುರ್ಕೊಂಡವನೇ. ಫುಲ್ ಎದ್ರುಕೊಂಡಿದ್ದಾಳೆ ಅಕ್ಕ. ನಾನಲ್ಲ, ಅವನು. ಇವನಿಗೂ ಎತ್ತರಕ್ಕೆ ಇದೆ, ಒಳಗಡೆ ಇದೆ ಅಷ್ಟೇ. ಇಲ್ಲಪ್ಪ, ಬಟ್ ನೆನ್ನೆ ಹೊರತು ಸ್ವಲ್ಪ ನಂಬಿಕೆ ಇದೆ. ಹೋಗ್ರೋ ಮುಂದೆ. ನನ್ನ ಗಂಟ್ಲೆ ಹೋಗುತ್ತೆ, ಕಿರ್ಚಿ 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 ಕಿರ್ಚಿ. ಇವ್ರಿಗೇನು ಕೇಳಿಸೋದೇ ಇಲ್ಲ. ಅಮ್ಮ ನಿಧಾನ 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 ಕಣೆ. ಸೆಕೆಂಡ್ ಹಾಕ್ಲಾ ಬೇಡ ಬೇಡ ತಡಿ. ಭೂಮಿಕಾ ಲೆಫ್ಟ್ ಹೋಗು, ನಂಗೆ ರೈಟ್ ಹೋಗಕ್ಕೆ ಬರಲ್ಲ. ಹೇಳಿ ಯಾರು, ಒಂದು ನಿಮಿಷ. ಹಾಂ, ಹಲೋ. ನಾಯಿಗೆ ಚಾರ್ಲಿ ಫ್ರೆಂಡ್ಸ್ ಇದೆ, ಸೊ ಹಂಗಾಗಿ ಬರ್ತಾ ಇದೆ ಪಾಪ. ಗುಡ್ ಡಾಗ್. ಹಲೋ. ಹಾಂ, ಇವಾಗ ನನ್ನ ಹತ್ರ ಯಾರು ಇಲ್ಲ, ಫ್ರೆಂಡ್ ಹತ್ರ ಕೇಳಿ ಕಳಿಸ್ಬೇಕು. ಅಯ್ಯೋ ಹಿಂಗೆಲ್ಲ ನಿಲ್ಸ್ಬಿಡ್ಕೊಡಿ. ಏಯ್ ಹಿಂಗೆಲ್ಲ ನಿಲ್ಲಿಸ್ಬೇಡ ಕಣೆ. ನಮಗೆ ಗೊತ್ತು, ಹೇಳ್ಬೇಕು.
ಈಗ ಗೇರ್ ಡೌನ್ ಶಿಫ್ಟ್ ಮಾಡ್ಕೊ. ಹತ್ತಿಸ್ತೀಯಾ? ಫಸ್ಟ್ ಗೇರಲ್ಲಿ ಇಟ್ಕೋ. ನೀನು ನೋಡಿಲಿ, ಕ್ಲಚ್ ಬೇಗ ಬಿಡ್ತಿದ್ಯಾ, ಆಕ್ಸಿಲೇಟ್ರ್ ಕೊಡ್ತಾ ಇಲ್ಲ. ಕ್ಲಚ್ಚು ಸ್ಲೋ ಆಗಿಬಿಡು, ಆಕ್ಸಿಲೇಟ್ರು ಕೊಡು. ಏನಾಗಲ್ಲ, ಹತ್ತಿಸ್ಬೋದು. ನೋಡೋಣ, ಟ್ರೈ ಮಾಡ್ತೀರಿ. ಕೊಡು ಕೊಡು, ಎಕ್ಸಿಲೇಟ್ರ್ ಕೊಡು ಮಗ. ನಾನೊಂದು ಸರಿ ಟ್ರೈ ಮಾಡ್ತೀನಿ ತಡಿ ಹಚ್ಚಕ್ಕೆ. ಕೊಡು ಕೊಡು, ಎಕ್ಸಿಲೇಟ್ರ್ ಕೊಡು. ಕ್ಲಚ್ ಬಿಡು, ನಿಧಾನ ಬಿಡು. ಬೇಡ ಬಿಡು, ಅದು ಇನ್ನೂ ಹೋದ್ರೆ ಅಲ್ಲಿ ಪ್ಯಾನಿಕ್ ಆಗುತ್ತೆ. ಇನ್ನು ನಿಮ್ಗೆ ವಾಪಸ್ ನೀನು ಗಾಡಿ ಬಿಡ್ತೀಯ ಅಷ್ಟೇ. ಜರ್ಕೊಡಿ ಇರುತ್ತೆ. ಲೆಫ್ಟಿಗೆ ತಡಿ, ಒಂದು ನಿಮಿಷ. ಸ್ಟೇರಿಂಗ್ ಲೆಫ್ಟಿಗೆ ಮಾಡ್ಕ. ಥೋ, ಹ್ಯಾಂಡಲ್ ಹಾಂ, ಇನ್ನೊಂಚೂರು ಲೆಫ್ಟಿಗೆ ಮಾಡ್ಕೊ. ಹಾಂ, ಈಗ ಕೊಡು. ಲೆಫ್ಟು ಹಾಂ, ಹತ್ತು. ಏಯ್ ಬೇಡ, ಅಷ್ಟೊಂದು ಇಳಿಬೇಕಾದ್ರೆ ಕೊಡೋದು ಬೇಡ. ಹೆದರಿಕೆ ಆಗುತ್ತೆ ಅದು. ಅಲ್ಲಿ ನೋಡಿದ್ರೆ ಇನ್ನೂ ಹೆದರಿಕೆ ಆಗುತ್ತೆ ಅವರಿಗೆ. ಕೊಡು. ಹ್ಯಾಂಡಲ್ ಲೆಫ್ಟಿಗೆ ತಿರುಗಿಸು. ಲೆಫ್ಟ್ ಸ್ವಲ್ಪ ಮಡ್ಡ ಇದೆ. ಕೊಡು. ಬೇಡ ಬೇಡ ಬಿಡು, ನ್ಯೂಟ್ರಲ್ ಇದೆ. ಏಯ್ ಸೆಕೆಂಡ್ ಗೇರಿಗೆ ಹೋಯ್ತು. ಸೆಕೆಂಡ್ ಗೇರ್ ಮೇಲೆ ಎತ್ತಿದ್ರೆ ಸೆಕೆಂಡು ಮುಂದಕ್ಕೆ ಹೋಗ್ತೀಯ ಬೆಸ್ಟು. ಆಮೇಲೆ ಫಸ್ಟ್ ಇರೋದೇ ಡೌನು ಅಷ್ಟೇ. ಒಂದು ಡೌನು, ಇನ್ನೆಲ್ಲ ಭೂಮಿಕಾ ಪ್ರಾಕ್ಟೀಸ್ ಬೇಕು ಕಣೆ ಅದಕ್ಕೆ. ಡೌನು ಫಸ್ಟು. ಇಲ್ಲ, ನ್ಯೂಟ್ರಲ್ ಇದೆ ಈಗ. ಡೌನ್ ಡೌನ್ ಹಾಂ ಹಿಂಗೆ ಹಾಂ ಬರಲಿಲ್ಲ. ಸರಿ, ಅದು ಮೂವ್ ಆಗುತ್ತೆ. ಒಂದು ನಿಮಿಷ. ಹಾಂ, ಈಗ ಮಾಡು. ಫಸ್ಟ್ ಗೇರಿಗೆ ಹಾಕು. ಹಾಂ ಹಾಂ, ಹ್ಯಾಂಡಲ್ ಲೆಫ್ಟಿಗೆ ತಿರ್ಸ್ಕೊ. ಲೆಫ್ಟಿಗೆ ತಿರ್ಸ್ಕೊ ಹ್ಯಾಂಡಲ್. ಒಂದೇ ಸತಿ ಹತ್ತಿಸ್ಕೊಂಡು ಹೋಗ್ಬಿಡ್ತಿದ್ದೆ. ನಾನು ಟ್ರೈ ಮಾಡಲ್ಲ ಮಗ. ನೀವು ಟ್ರೈ ಮಾಡ್ತೀರಾ? ಎಸ್. ಹಾಂ, ಹೇಳಿ. ಹಾಂ, ಇಟ್ಕೊಳ್ಳಿ. ಇವಳು ಹಿಂಗೆ ಹಚ್ಚಕ್ಕೆ ಹೋಗ್ತೀರ, ಅಲ್ಲಿ ಅಪ್ಪಿದೆ ಹತ್ತಲ್ಲ. ಆರಾಮಾಗಿ ಬೇರೆ ವಿಡಿಯೋ ಇಟ್ಕೊಂಡು ಬೈಕಿಂದ ಇಳಿಬೇಕಾದ್ರೆ ರಾಂಗ್ ಸೈಡಲ್ಲಿ ಇಳಿದ್ಬಿಟ್ಟೆ. ಇಲ್ಲಿ ಫುಲ್ ಹಿಡ್ಕೊಂಡ್ಬಿಟ್ಟಿದೆ, ಆಗ್ತಿಲ್ಲ. ಬಿತ್ತ? ಏ ಬೇಡ ಬಿಟ್ರು. ಬ್ರೇಕೆ ಕಟ್ಟಾಯ್ತಾ? ಮಕ್ಳುಗಳು ಮಾಡೋದು ಒಂದೊಂದಲ್ಲ. ನಾನೇ ಪರವಾಗಿಲ್ಲ, ಮೆಲ್ಲ ಮೆಲ್ಲ ಹಚ್ತಿದ್ದೆ. ನನಗೆ ಕಾಲು ಬೇರೆ ಒಂಥರ ನರದ ಮೇಲೆ ನರ ಆಗಿದೆ ಅನಿಸುತ್ತೆ. ತುಂಬ ನೋವ್ತಿದೆ. ಏನಾಯ್ತಮ್ಮ? ಕಾಲು ಹೋಯ್ತು. ಹಾಂ, ನೋವಾಗ್ತಿದೆ. ಹೆಂಗೋ ಎದ್ದೆ. ಎಲ್ಲಿ ಪೆಟ್ ಮಾಡ್ಕೊಂಡೆ ಮಂಗ? ಗಾಡಿ ಇಳಿಬೇಕಾದ್ರೆ ಈ ಕಡೆ ಸೈಡ್ ಇಳಿದ್ಬಿಟ್ಟೆ, ಅದಕ್ಕೋಸ್ಕರ. ಕಾರ್ ಹೋಗ್ಸಿರ ಮತ್ತೆ. ನನ್ನ ಚಂಪು ನೋಡ್ಕೊಂಡು ಬಂದಿದ್ಯಲ್ಲ ನೀನು. ನನ್ನ ಚಂಪು ಇಲ್ಲಿಲ್ಲ, ಹೋಗು. ನನ್ನ ಚಂಪು ಬೇಕಾ ನಿನಗೆ? ಹುಷಾರ್ ಕಿತ್ತೋಗಿದೆ ಕಣೆ. ಬ್ರೇಕ್ ಕಿತ್ತೋಗಿದೆ. ಅಯ್ಯೋ, ಬ್ರೇಕ್ ಪಾಡೆ ಹೋಗಿದೆ. ಹುಷಾರು. ಬ್ರೇಕ್ ಇದೆ ಅದರಲ್ಲಿ. ಹಿಂದೆ ಇದೆಯಲ್ಲ. ಏನಾಯ್ತಪ್ಪ ಬೈಕು? ತೋರ್ಸು ಬ್ರೇಕು. ಓ, ಈ ಬ್ರೇಕಾ? ಈ ಬ್ರೇಕ್, ಫ್ರಂಟ್ ಬ್ರೇಕು ಅದು. ಮತ್ ನಾವಿವಾಗ ಓಡ್ಸೋದು ಹೆಂಗೆ? ಬ್ಯಾಕ್ ಬ್ರೇಕ್ ಇಟ್ಕೊಂಡೆ ಓಡ್ಬೇಕಷ್ಟೇ. ಬ್ಯಾಕ್ ಬ್ರೇಕ್ ಎಲ್ಲಿದೆ ಹೇಳು? ಕೆಳಗಡೆ. ಅದು ಹೆಂಗೆ ತಕ್ಷಣ ನಂಗೆ ತಲೆಗೆ ಬರಲ್ಲ. ಹಾಂ, ಅದೇ ಬೇಗ ಭಾರಿ ಕಷ್ಟ ಇದೆ ಆ್ಯಕ್ಚುಲಿ. ನಾನು ಹೋಗಿ ತಗೊಬರ್ತೀನಿ. ಹೊಡಿತೀನಿ. ನಿಜ. ಸಂಜೆ ಹೋಗಂತ. ಇವಾಗ ಬೇಡ, ಹೋಗೋಣ ಬರ್ರಿ. 6-7 ಗಂಟೆಗೆ ಇವಾಗ ಬೇಡ, ಇವಾಗ ಆಲ್ರೆಡಿ ಟೈಮ್ ಆಗಿದೆ. ಬನ್ನಿ ಇವಾಗ ಫಸ್ಟ್ ಕ್ಯಾಂಪ್ ಹಾಕೋಣ. ಸೈಡಲ್ಲಿ ನಿಲ್ಸಿ. ಇಲ್ಲಿ ಬನ್ನಿ, ಇನ್ನೇನು ಸೈಡಲ್ಲಿ ನಿಲ್ಸಿ. ತುಂಬ ಕಷ್ಟ ಇದೆ ಆ್ಯಕ್ಚುಲಿ ಅದು. ಶಿವ್ ನಾಯಿ ತಗೊಂಡೋದ್ನಾ? ಓಕೆ, ಇವಾಗ ನಾವು ಸಾಕ್ಷಿ ಏನಾದ್ರು ತಗೊಂಡೋಗ್ಬೇಕು ತಾನೆ ಇವಾಗ. ಡರ್ಟ್ ಬೈಕ್ ತರ ಆಕ್ಚುಲಿ ಇದು ಹ್ಯಾಂಡಿ ಇದೆ, ಹೇಳ್ಬೇಕಂದ್ರೆ ಚೆನ್ನಾಗಿ ಮಳೆ ಓಡ್ಸಕ್ಕೆ. ಬಿದ್ದಿದೆಯಲ್ಲ, ಬಟ್ ಮಣ್ಣು ಜಾಸ್ತಿ ಇದೆ. ನಂಗೆ ಪ್ರಾಕ್ಟೀಸ್ ಬೇಕು. ಬೈಕ್ ನೋಡಿದ್ರೆ ಅದೇ feel ಬರೋದು. ಚಿಕ್ಕ ವಯಸ್ಸಲ್ಲಿ ಡರ್ಟ್ ಬೈಕ್ ಆಟ ಯಾ ಹ್ಯಾಂಡಿ ಇದೆ. ಆಮೇಲೆ ಲೈಟ್ ವೈಟ್ ತರ ಅನ್ಸುತ್ತೆ, ಬಟ್ ಲೈಟ್ ವೈಟ್ ಅಲ್ಲ. ಇದು ಲೈಟ್ ವೇಟ್ ಇದೆ actually. ಹೌದಾ? ನಾನು ಓಡಿಸಿಲ್ಲ. ನಾನು ನೆಕ್ಸ್ಟ್ ಓಡಿಸ್ತೀನಿ.
ಅಲ್ಲ, ಒಂದ್ ಕಾರಿನ ಬ್ರೇಕ್ ಡಮರ್ ಆಗಿದೆ, ಇವ್ನು ನೋಡೆ ಇನ್ನೊಂದಕ್ಕೂ ಹೋಗ್ಸೋಣ ಅಂತ. ಬೇಡ ಲಿಕ್ಕಿ, ಬೇಡ ಲಿಕ್ಕಿ, ಲಿಕ್ಕಿನೋ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಬ್ರೋ ಏನಪ್ಪ ನಿಮ್ದು ಕಪ್ಪಿ ಈ ಹುಡುಗರುಗಳು ಮಾತೇ ಕೇಳಲ್ಲ ಅನ್ಸುತ್ತೆ ಕಣೆ. ಆಗಲ್ಲ. ಎದಳುತ್ತೆ ಕಣೆ ಟೈರು. ಎಲ್ಲರೂ ಹೋಗಿದ್ದಾರೆ. ಈಗ ಯಾರು ಸಾಮಾನ್ ಲಗೇಜ್ ತಗೊಂಡು ಹೋಗೋದು ಯಾರು? ನಾವೇ. ಬಟ್ ತುಂಬ ತಗೊಂಡು ಹೋಗೋಕ್ಕಾಗಲ್ಲ, ಎಲ್ಲರೂ ಬಂದ್ರೆ ಆಗುತ್ತೆ. ಭೂಮಿಕಾ ಇಲ್ಲೇ ಹಾಕು. ಇದು ನಾನು ನೆನಪಿಗೆ ಇಟ್ಕೊತೀನಿ. ಚೆನ್ನಾಗಿದೆ. ಮಹೇಂದ್ರ ಬಾಹುಬಲಿ ಅಂತ ಎತ್ಕೊಂಡು ಹೋಗ್ತೀಯಾರ ಇಬ್ರು. ಎಷ್ಟು ಕಷ್ಟ ಇದೆ ನೋಡಿ ಗೈಸ್ ಜೀವನ. ಹೋಗಿ ಕ್ಯಾಂಪಿಂಗ್ ಎಲ್ಲ ಹಾಕ್ಬೇಕು ಅಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಮೇಲ್ಗಡೆ ಕುತ್ಕೊಳ್ಳೋಕ್ಕೆ ನೋಡಿ. ಜೋರಾಗಿ ಮಾತಾಡು. ಮೇಲ್ಗಡೆ ಕ್ಯಾಂಪಿಂಗ್ ಹಾಕ್ಬೇಕು ಅಂದರೆ ಇಷ್ಟೆಲ್ಲ ಕಷ್ಟಪಡಬೇಕು. ಆ್ಯಂಡ್ ಇದು ಗುಹೆ ಗೊತ್ತಾ, ಪಕ್ಕದಲ್ಲಿರೋದು ಗುಹೆ ಮುಚ್ಚಿದ್ದಾರೆ ಆ ಕಡೆ ಸೈಡ್. ಆ್ಯಂಡ್ ರಾತ್ರಿ ಹೊತ್ತು ಪ್ರಾಣಿಗಳು ಓಡಾಡ್ತಿರುತ್ತೆ. ಹುಲಿ, ಸಿಂಹ. ಹುಲಿ ಗೊತ್ತಿಲ್ಲ, ಇದಕ್ಕಿಂತ ಒಂಚೂರು ಇನ್ನು ಮುಂದೆ ಹೋಗಬೇಕು ಹುಲಿ ಓಡಾಡೋಕ್ಕೆ. ಇಲ್ಲಿ ಮಾಮೂಲಿ ಪ್ರಾಣಿಗಳು ಬರ್ತವೆ, ಕೋಣ, ಕಾಡೆಮ್ಮೆ, ಕಾಡೆಮ್ಮೆ, ಆಮೇಲೆ ರ್ಯಾಬಿಟ್ಟು, ಅಪ್ಪ ಜಿಗ್ನೆ ಜಿಗ್ನೆ ಜಿಗ್ನೆ, ಎಲ್ಲಿ ನೋಡಿದ್ರು ಜಿಗ್ನೆ. ಎಲ್ಲ ಕಡೆ ಕುಡಿತಿದೆ, ತೆಕ್ಕೊಳಕ್ಕೂ ಪುರ್ಸೋತಿಲ್ಲ. ಏನು ಮಾಡಕ್ಕಿದಾರಪ್ಪ, ಬರೀ ನಮ್ಮ ಮೇಲೆ ನೋಡಿ ಎಷ್ಟು ಭಾರ ಹಚ್ಕೊಂಡು ಕರ್ಕೊಂಡು ಹೋಗ್ಬೇಕಲ್ಲಿ ತನಕ. ಒಬ್ಬರಾರು ಬಂದ್ರ? ಇಲ್ಲ, ಬರಲ್ಲ. ಗಾಡಿಗೆ ತನಕ ಬಂದಿದೆ ನೋಡಿ. ಇನ್ನೂ ತುಂಬ ಮಾತಾಡಕ್ಕೂ ಆಗ್ತಿಲ್ಲ ಗೈಸ್, ಇಷ್ಟ ಆಗ್ತಿದೆ. ನೋಡಿ ಇವಾಗಾದ್ರೂ ಬರ್ತಾರ? ಬರಲ್ಲ. ಏನು ಮಾಡಲಿ ಇವಕ್ಕೆ? ಬಂದ್ರ ಸ್ವಲ್ಪ ದೂರ ಬಾ. ಮೋಟಿವೇಶನ್. ಗಾಡಿಲಿ ಬಿದ್ದು ಕಾಲು ಓಪನ್ ಆಗಿದೆ. ಅಯ್ಯೋ ನೀನು ಏನಾರ ಅಯ್ಯೋ ಮಾಡ್ಕೊಂಡು ನಡೆಯತ್ತಲ್ಲ ನೀನು. ಜಿಗಣೆ ಎಲ್ಲ ಕಾಲು ಕುಡಿದಿರೋದು. ಯಮ್ಮ ತಡಿ. ನೋಡಿ ಹೆಂಗಾಗೈತೆ ಯಪ್ಪ, ರಕ್ತ ಸುರಿಬೇಳೆ. ಇದನ್ನ ಎಷ್ಟು ನೀಟಾಗಿ ಕೊಟ್ಟಿದೆ. ಅಲ್ಲೆಲ್ಲ ಬಿದ್ದೋಯ್ತು. ರೋಡಲ್ಲಿ ಟೆಂಟ್ ಹಾಕೊಂಬಂದವಳು. ಟೆಂಟ್ ಹಾಕೊಂಡು ವಾಸ ಮಾಡ್ಕೊಂಡ್ ಬಂದಿದ್ದೀವಿ. ಅಲ್ಲಿ ಬಿಚ್ಚಿ ಎಲ್ಲ ಈ ತರ ತಂದಿರೋದೇ ಹೆಚ್ಚು. ಸುಸ್ತಾಯ್ತು ಗೈಸ್, ಅವರಿಬ್ರು ಎಲ್ಲ ಹೋಗಿದ್ದಾರೆ. ಲೊಕೇಶನ್ ಇನ್ನ ಮುಂದಕ್ಕೆ ಹೋಗ್ಬೇಕು. ಇನ್ನ ಒಂದು 2 ಕಿಲೋಮೀಟರ್ಸ್ ಇದೆ ಗೈಸ್. 2 ಕಿಲೋಮೀಟರ್ಸ್ ಇದೆ, ನಡ್ಕೊಂಡು ಹೋಗ್ಬೇಕು. ಅವರೆಲ್ಲ ಆಲ್ರೆಡಿ ಹೋಗಿದಾರಂತೆ, ಕಾಲ್ ಮಾಡಿದ್ರು. ಬನ್ನಿ ಹೋಗೋಣ. ಹಾಂ, ಇಟ್ಕೊಳ್ಳಿ ಚೇಚಿ. ನಾವು ಆಲ್ರೆಡಿ ಡೆತ್ತಡ್ ಚಿನ್ನ ಅಂತ ಹೋಗ್ಬಿಟ್ಟು. ಏನಾಯ್ತು? ಹಾವಾ ಇಲ್ಲ, ಇಷ್ಟ ಆಯ್ತಾ ಕಾಲು? ಇದು ಚುಚ್ಚಿತು ಮುಳ್ಳು, ನಿಧಾನ ಮುಳ್ಳಿನ ಗಿಡ. ಗೊತ್ತಾಯ್ತು. ಸಾಕ್ಷಿ ಬಿದ್ದು ಹೋಗಿ ಅಲ್ಲೆಯ ಬಿದ್ದೋಗಿ. ಇದು ಚಿಕ್ಕದು, ಇದು ಏನಪ್ಪ ಗುಡ್ಡ ಗೈಸ್. ಸೊ ಇವಾಗ ಟ್ರೆಕ್ಕಿಂಗ್ ಮಾಡ್ಕೊಂಡು ಇವಾಗ ಕ್ಯಾಂಪ್ ಆಗ್ತಿದ್ದೀವಿ. ಆಲ್ರೆಡಿ ನಮ್ಮ ಚಂಪು ಎಷ್ಟು ಖುಷಿಯಾಗಿ ನೋಡಿ, ಅವ್ನು ಖುಷಿ ನೋಡೋದು ನಮಗೆ ಇಷ್ಟ. ಅವ್ನು ಹಿಡ್ಕೊಂಡು ಆ ನಾಯಿ ಬಂತ. ಅದು ಫೈನಲಿ ಕೇಮ್. ಫೈನಲಿ ಆ ನಾಯಿ ಬಂತು ಗೈಸ್. ಅಪ್ಪಿ ಇಲ್ಲಿಂದ ಬಿದ್ರೆ ಹೋಗೇನೆ ಎಂದೆ. ಸಾಕು ಬಾರೆ, ಇದು ಬಾರೆ, ಡೆಡ್ ಎಂಡ್.